ಜನತಾ ಪಕ್ಷಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ ಬಂಧುಗಳೇ, ತಾವೇನಿಲ್ಲ ಈ ಪ್ರೀತಿ ತೋರಿಸ್ತಾ ಇದ್ರೆ ಏನ್ ಮಾತಾಡ್ಬೇಕನ್ನೋದು ಅರ್ಥನೇ ಆಗ್ತಾ ಇಲ್ಲ. ನಾನು ನಿಮ್ಮ ಈ ಪ್ರೀತಿನೇ ಗೋವಿಂದ ಕಾರಜೋಳ ಅವರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಬಿಟ್ಟಿದ್ದೀರಿ ಅನ್ನುವಂತ ಒಂದನ್ನ ನಿಮ್ಮ ಪ್ರೀತಿಯ ತೋರಿಸಿದ್ರೆ ತಿಳಿಸ್ಬಿಡ್ತಾ ಇದ್ದೀವಿ. ಇವತ್ತು ರಾಜಕೀಯವಾಗಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಅತಿ ಚಿಕ್ಕ ವಯಸ್ಸಲ್ಲೇ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರ ಜೊತೆಯಲ್ಲಿ 30 ವರ್ಷಗಳ ಹಿಂದೆನೆ ಕೆಲಸ ಪ್ರಾರಂಭ ಮಾಡಿರುವಂತ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಯಲ್ಲಿ ಅವರ ಹೆಜ್ಜೆಯನ್ನಾಗಿ ಕೆಲಸ ಮಾಡಿದ್ದವನು. ಕಳೆದ 13 ವರ್ಷಗಳ ಕೆಲ ಕಾರಣಗಳಿಂದ ನಾನು ದೂರ ಇದ್ರೂ ಕೂಡ 2018ರಲ್ಲಿ ಶ್ರೀರಾಮುಲವರಿಗೋಸ್ಕರ ನಾನು ಇಲ್ಲಿ ಬಂದು ಚುನಾವಣಾ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರ ನಾಮಿನೇಷನ್ಗೆ ಸನ್ಮಾನ್ಯ ಯಡಿಯೂರಪ್ಪ ಸರ್ ಅವರು ಮತ್ತು ನಾನು ಬಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದು. ಅದಾದ ನಂತರ ಈ 6 ವರ್ಷಗಳ ನಂತರ ಇವತ್ತು ನಾನು ತಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಭಾರತೀಯ ಜನತಾ ಪಕ್ಷದ ವೇದಿಕೆ ಹಂಚಿಕೊಳ್ಳುವಂತ ಒಂದು ಅದೃಷ್ಟ ನನಗೆ ಒದಗಿ ಬಂದಿದ್ದಕ್ಕೆ ನಿಜವಾಗ್ಲೂ ಕೂಡ ನಿಮ್ಮನ್ನ ಮಾತಾಡಿಸೋ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಎಷ್ಟು ಪುಣ್ಯ ಮಾಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ.